ಬಸವೇಶ್ವರ ಸೇವಾ ಬಳಗ ಕಲಬುರಗಿಯ ನಮ್ಮ ಎಚ್.ಡಿ. ಪಾಟೀಲರು ಕಳೆದ 1.5 ವರ್ಷದಿಂದ ನಿರಂತರವಾಗಿ ಎಲ್ಲ ತಾಲೂಕುಗಳಿಗೆ ಐತಿಹಾಸಿಕ ಸ್ಥಳ ಶರಣರ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವಿಶೇಷತೆಯನ್ನ ಹೇಳುವಂತ ಕೆಲಸ, ನಾವು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ಬಂದಿದ್ದ ಆಳಂದ ತಾಲೂಕಿನ ನಮ್ಮ ಮುನ್ನಳ್ಳಿ ಗ್ರಾಮದಲ್ಲಿ ಗಜೇಶ್ ಮಸಣಯ್ಯನವರ ಸನ್ನಿಧಿಯಲ್ಲಿ ನಾವು ಸೇರಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಚ್.ಬಿ. ಪಾಟೀಲರಿದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರರು, ಆತ್ಮೀಯ ಮಿತ್ರರಾದಂಥ ಸಾಹಿತಿಗಳಾದಂಥ ಶ್ರೀ ಡಿ ಎಂ ಪಾಟೀಲರು ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತು ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾದಂಥ ಶಿವಪುತ್ರಪ್ಪ ಪಾಟೀಲರು ಮತ್ತು ಈ ಕಮಿಟಿ ಅಧ್ಯಕ್ಷರಾದಂಥ ಶಿವಪೂಜಪ್ಪ ಅವರು ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಗೌರವಾನ್ವಿತ ಜಂಬುಲಿಂಗಯ್ಯ ಸ್ವಾಮಿಯವರು ಮತ್ತು ಎಲ್ಲ ಗ್ರಾಮಸ್ಥರಿದ್ದರೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಾವು ಈ ಊರಿಗೆ ಬರಬೇಕಾದ್ರೆ ಬೆಳಿಗ್ಗೆ ತಾನೇ ಅಂದರೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಪಾಟೀಲರಿಗೆ ಭೇಟಿ ಹೇಳಿದೆವು. ಹಿಂಗೆ ಆ ಊರಿಗೆ ಹೊಂಟಿದ್ದೇವೆ, ಈ ಊರಿನ ಬಗ್ಗೆ ಮಾಹಿತಿಯನ್ನು ಕೊಡೋಣ, ಒಂದು ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಪಾಟೀಲರು ನಾವು ಸಂಪರ್ಕ ಮಾಡಿದ್ರು. ಡಿ ಎಂ ಪಾಟೀಲರು ನಮ್ಮ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಿದ್ದು ಭಾಳ ಖುಷಿ ಅನಿಸ್ತದೆ. ದೇವಾಲಯದ ಕಮಿಟಿ ಅಧ್ಯಕ್ಷರು, ಊರಿನ ಗ್ರಾಮಸ್ಥರು ಎಲ್ಲರೂ ಇದ್ರಿ, ಭಾಳ ಖುಷಿ ಅನಿಸ್ತದೆ. ಇವತ್ತು ಗಜೇಶ್ ಮಸಣಯ್ಯನವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಧಾರಣ ವ್ಯಕ್ತಿ. ಬಹುದೊಡ್ಡ ಕೊಡುಗೆ, ಶರಣ ಪರಂಪರೆಗೆ ಬಹುದೊಡ್ಡ ಕೊಡುಗೆ ಕೊಟ್ಟಂಥ ಮಹಾನ್ ಶರಣರು. ಈ ಆಳಂದ ತಾಲೂಕನೇ ಈ ಪುಣ್ಯ ನೆಲ, ಆಳಂದದ ಸಾಶಿರ ನಾಡು, ಸಾವಿರ ಹಳ್ಳಿಗಳಿಗೆ ರಾಜಧಾನಿಯಾಗಿರುವಂಥ ಆಳಂದ ತಾಲೂಕು. ಕಲ್ಯಾಣ ಚಾಲುಕ್ಯರ ಕಾಲದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬೆಳಂಗಿ ಇರ್ಬೋದು, ನರೋಣ ಆಗಿರ್ಬೋದು, ಆಮೇಲೆ ಹೊಡಲ್ ಗ್ರಾಮ, ಬೇರೆ ಬೇರೆ ಊರುಗಳನ್ನು ನಾವು ನೋಡ್ತೀವಿ. ಲಾಡ್ ಚಿಂಚೋಳಿ ಇರ್ಬೋದು, ಪ್ರಾಪರ್ ಆಳಂದ ಇರ್ಬೋದು, ತಡಕಲ್ಲ, ಈ ಎಲ್ಲ ಗ್ರಾಮಗಳು ಒಂದು ಕಾಲಕ್ಕೆ ಇತಿಹಾಸದಲ್ಲಿ ಮೆರೆದಂಥ ಗ್ರಾಮಗಳು. ಕನ್ನಡ ನಾಡಿಗೆ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆಮೇಲೆ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಂಥ ಈ ಗ್ರಾಮಗಳು. ಕಲ್ಯಾಣ ಚಾಲುಕ್ಯರ ಕಾಲದ ಸಂದರ್ಭದಲ್ಲಿ ಬಹುದೊಡ್ಡ ಕೊಡುಗೆ ಕೊಟ್ಟಂಥ ಊರುಗಳಿವೆ. ಹೀಗಾಗಿ ಇವತ್ತು ಶರಣ ಪರಂಪರೆಗೂ ನಮ್ಮ ಕೊಡುಗೆಯನ್ನು ಕಡಿಮೆ ಏನಿಲ್ಲ. ಆಳಂದದ ಏಕಾಂತ ರಾಮಯ್ಯ ಇರ್ಬೋದು, ಈ ಮನಳ್ಳಿಯ ಗಜೇಶ್ ಮಸಣಯ್ಯ ಇರ್ಬೋದು, ಇವರು ಸಹಿತ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಏನಂತ ನಾವು ಕರೀತೇವೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ನೇತೃತ್ವದಲ್ಲಿ ಬಸವಣ್ಣನವರ ಪ್ರೈಮ್ ಮಿನಿಸ್ಟರ್ ಆಫ್ ಕಲ್ಯಾಣ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂಥ ವಚನ ಚಳವಳಿ, ಜಗತ್ತಿಗೆ ಮನುಷ್ಯತ್ವವನ್ನು ನಿರ್ಮಾಣ ಮಾಡಿದಂಥ ಏನು ಚಳವಳಿ, ಆ ವಚನ ಚಳವಳಿಯ ಒಂದು ವಾರಸುದಾರ. ಅದರಲ್ಲಿ ವಿಶೇಷವಾಗಿ ಅದರ ಮುಂಚೂಣಿಯಲ್ಲಿದ್ದಂಥ ಗಜೇಶ್ ಮಸಣಯ್ಯನವರು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು. ಹಿಂಗೆ ಮಾಡ್ಬೋದು. ಹಿಂಗಾಗಿ ಏನೋ ಟಚ್ ಮಾಡಿದ್ರು ಬಸವಾಗಿ ತಮ್ಮ ಇದು ಎಲ್ಲಿ ಟಚ್ ಮಾಡೋದಂದ್ರೆ ಲೈವ್ ಹೋಗ್ತದಲ್ಲ, ಸ್ವಲ್ಪ ಎಲ್ಲ ಕಡೆ ಹೋಗ್ತದೆ. ಹಿಂಗೆ ಇದು ಮಾಡಕ್ಕೆ ಹೋಗ್ಬೇಡ.